Hi, hello friends, welcome back to Mission Teacher Academy. In today's class, we are going to discuss one of the most important topics in English pedagogy, that is learning and acquisition. ಈ ಟಾಪಿಕ್ ನಿಮಗೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಕ್ರೈಸ್ ಟಿ ಇ ಟಿ ಸಿ ಟಿ ಇ ಟಿ ಬಿ ಎಡ್ ಎಲ್ಲ ಎಕ್ಸಾಮ್ಸ್ಗಳಿಗೂ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಇಂಗ್ಲಿಷ್ ಪೆಡಗಾಗಿಯನ್ನು ಯಾರೆಲ್ಲ ಸ್ಟಡಿ ಮಾಡಿರ್ತೀರಾ ಅವರಿಗೆ ಈ ಟಾಪಿಕ್ಕಿನ ಐಡಿಯಾ ಇರುತ್ತೆ. ಆದ್ರೆ ಅದನ್ನ ಇನ್ನೊಮ್ಮೆ ರಿವೈಸ್ ಮಾಡ್ಕೊಂಡು ಬರೋಣ ಬನ್ನಿ. ಎಸ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. Meaning of learning. Learning is a conscious and systematic process through which a person acquires knowledge, skills, habits, or abilities through study, teaching, practice, and experience. ಇಲ್ಲಿ ಲರ್ನಿಂಗ್ ಅಂದ್ರೆ ಕಲಿಕೆ. ಕಲಿಕೆ ಅಂದ್ರೆ ವ್ಯಕ್ತಿ ಅಧ್ಯಯನ, ಬೋಧನೆ, ಅಭ್ಯಾಸ ಮತ್ತೆ ಸ್ವಂತ ಅನುಭವದ ಮೂಲಕ ಜ್ಞಾನ, ಕೌಶಲ್ಯ ಅಥವಾ ಸಾಮರ್ಥ್ಯವನ್ನ ಪಡೆಯುವಂತಹ ಒಂದು ಪ್ರಜ್ಞಾಪೂರ್ವಕ ಅಥವಾ ವ್ಯವಸ್ಥಿತ ಪ್ರಕ್ರಿಯೆ ಆಗಿರುತ್ತೆ. ಈಗ ನಾವ್ ಯಾವ್ದಾದ್ರನ್ನು ಉದ್ದೇಶಪೂರ್ವಕವಾಗಿ ಕಲಿಬೇಕು ಅಂತ ಅದನ್ನ ಪ್ರಯತ್ನಿಸಿದ್ರೆ ಅದನ್ನ ನಾವೇನ್ ಮಾಡ್ತೇವೆ, ಪದೇ ಪದೇ ಪ್ರಾಕ್ಟೀಸ್ ಮಾಡ್ತೇವೆ. ಅದರಿಂದ ಏನಾಗತ್ತೆ, ನಮ್ಗೆ ಸ್ವಂತ ಅನುಭವ ದೊರೆಯುತ್ತೆ ಅಲ್ವಾ, ನಮ್ಗೊಂದು ಸ್ಕಿಲ್ ಸಿಗತ್ತೆ. ಅದನ್ನ ನಾವು ಕಲಿಕೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನನಗೆ ಸೈಕಲ್ ಓಡಿಸ್ಲಿಕ್ಕೆ ಗೊತ್ತಿಲ್ಲ. ಅವಾಗ ನಾನೇನ್ ಮಾಡ್ತೇನೆ, ನಮ್ಮ ಮನೇಲಿ ಯಾರಿಗಾದ್ರೂ ಗೊತ್ತಿದ್ರೆ ಅವರು ಓಡಿಸೋದನ್ನ ನಾನು ಒಬ್ಸರ್ವ್ ಮಾಡ್ತೇನೆ. ಆಮೇಲೆ ಅವ್ರ ಹತ್ರ ಕಲಿಸ್ಕೊಡ್ಲಿಕ್ಕೆ ಹೇಳ್ತೇನೆ. ಅವರು ಕಲಿಸ್ಕೊಟ್ಟ ನಂತರ ನಾನು ಅದನ್ನ ಪುನಃ ಏನ್ ಮಾಡ್ತೇನೆ, ಪ್ರಾಕ್ಟೀಸ್ ಮಾಡ್ತೇನೆ. ಆಮೇಲೆ ನಾನು ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ನಾನು ಸೈಕಲ್ ಅನ್ನ ಓಡಿಸ್ಲಿಕ್ಕೆ ಕಲಿತೇನೆ. ಇದು ಹಾಗಿದ್ರೆ ಶಾರ್ಟ್ ಒಂದು ಫಾರ್ಮುಲಾದಲ್ಲಿ ಹೇಳೋದಾದ್ರೆ, ಟೀಚಿಂಗು, ಪ್ರಾಕ್ಟೀಸು, ಎಕ್ಸ್ಪೀರಿಯನ್ಸ್ ಈಸ್ ಈಕ್ವಲ್ ಟು ಲರ್ನಿಂಗ್. ಓಕೆನಾ? ಬೋಧನೆ, ಅಭ್ಯಾಸ, ಅನುಭವ ಇದೇ ಕಲಿಕೆ. ಟೀಚಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ ನಂತರ ನಮ್ಗೆ ಅನುಭವ ಸಿಗತ್ತೆ. ಅದನ್ನ ನಾವು ಕಲಿಕೆ ಅಂತ ಹೇಳ್ಬೋದು. ಓಕೆನಾ? ಎಸ್, ನೆಕ್ಸ್ಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನಿಂಗ್. ಗುಣಲಕ್ಷಣಗಳೇನು ಹಾಗಿದ್ರೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಒನ್, ಇಟ್ ಈಸ್ ಅ ಕಾನ್ಶಿಯಸ್ ಪ್ರಾಸೆಸ್ ಇನ್ ಮೆನಿ ಫಾರ್ಮಲ್ ಸಿಚುವೇಶನ್ಸ್. ಈ ಇಟ್ ಅಂದ್ರೆ ಲರ್ನಿಂಗ್ ಅಂತ. ಓಕೆನಾ? ಇಲ್ಲಿ ಕೆಳಗಡೆ ಇಟ್ ಅಂತ ರೆಫರ್ ಮಾಡೋದು ಲರ್ನಿಂಗ್. ಲರ್ನಿಂಗ್ ಇಸ್ ಅ ಕಾನ್ಶಿಯಸ್ ಪ್ರೊಸೆಸ್. ನಾ ಆಲ್ರೆಡಿ ಹೇಳ್ದಂತೆ ಇದು ಪ್ರಜ್ಞಾಪೂರ್ವಕವಾಗಿ ಒಂದು ನಡೆಯುವಂತ ಪ್ರಕ್ರಿಯೆ. ಅದು ಫಾರ್ಮಲ್ ಸಿಚುವೇಶನ್ಸ್ ಅಂದ್ರೆ ಔಪಚಾರಿಕ ಸಂದರ್ಭಗಳಲ್ಲಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನ ಪಡಿಬೇಕು ಅಂತ ಏನ್ ಮಾಡ್ತಾನೆ, ಉದ್ದೇಶಪೂರ್ವಕವಾಗಿ ಅವನು ಇಂಗ್ಲಿಷ್ ವ್ಯಾಕರಣವನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ವಿದ್ಯಾರ್ಥಿಗೆ ನಾನು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಸ್ಕೋರ್ ಮಾಡ್ಬೇಕು ಅನ್ನುವಂತಹ ಅರಿವು ಇದೆ ಅಂತ ನಮ್ಗೆ ಗೊತ್ತಾಗತ್ತೆ ಅಲ್ವಾ. ನೆಕ್ಸ್ಟ್, ಇಟ್ ಇನ್ವಾಲ್ವ್ಸ್ ಪ್ರಾಕ್ಟೀಸ್ ಅಂಡ್ ಎಫರ್ಟ್. ಈ ಲರ್ನಿಂಗಿಗೆ ಏನ್ ಬೇಕು, ಪ್ರಾಕ್ಟೀಸ್ ಬೇಕು ಮತ್ತೆ ಎಫರ್ಟ್, ಪ್ರಯತ್ನನೂ ಸಹ ಬೇಕು. ಅಭ್ಯಾಸನೂ ಮಾಡ್ಬೇಕು, ಅದನ್ನ ಪ್ರಯತ್ನನೂ ಮಾಡ್ಬೇಕು. ಓಕೆನಾ? ಈಗ ಒಬ್ಬ ವಿದ್ಯಾರ್ಥಿಗೆ ಇಂಗ್ಲಿಷ್ ಸ್ಪೀಕಿಂಗ್ ಕಷ್ಟ ಆಗ್ತಾ ಇದೆ. ಅವನ್ ಪ್ರತಿದಿನ ಏನ್ ಮಾಡ್ಬೇಕು, 10 ಹೊಸ ವಾಕ್ಯಗಳನ್ನ ಮಾತನಾಡುವಂತ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಆಮೇಲೆ ಏನಾಗತ್ತೆ, ಈ ತರ ಎಫರ್ಟ್ ಹಾಕಿದ್ದು ಅವನಿಗೆ ಸ್ಪೀಕಿಂಗ್ ಅಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತಾ ಹೋಗತ್ತೆ. ಪ್ರಾಕ್ಟೀಸ್ ಪ್ಲಸ್ ಎಫರ್ಟ್ ಇಸ್ ಈಕ್ವಲ್ ಟು ಲರ್ನಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇಟ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಥ್ರೂ ಫಾರ್ಮಲ್ ಇನ್ಸ್ಟ್ರಕ್ಷನ್ಸ್. ಕಲಿಕೆಯು ಔಪಚಾರಿಕ ಬೋಧನೆಯ ಮೂಲಕವೂ ನಡೀಬಹುದು. ಓಕೆನಾ? ಈಗ ಶಿಕ್ಷಕರು ಏನ್ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಇದನ್ನ ಥಿಯರಿ ಫಾರ್ಮುಲಾ ಬೇಸ್ಡ್ ಏನ್ ಮಾಡ್ತಾರೆ, ಟೀಚ್ ಮಾಡ್ತಾರೆ. ವಿದ್ಯಾರ್ಥಿಗಳು ಅದನ್ನ ಕಲಿತಾರೆ. ಈ ಟೀಚರ್ಸ್ ನ ಇನ್ಸ್ಟ್ರಕ್ಷನ್ ಏನಾಗತ್ತದು, ಫಾರ್ಮಲ್ ಇನ್ಸ್ಟ್ರಕ್ಷನ್ ಆಗತ್ತೆ ಅಲ್ಲ. ಒಂದು ತರಗತಿಯ ಕೋಣೆಯಲ್ಲಿ ಫಾರ್ಮಲ್ ಆಗಿ ಔಪಚಾರಿಕವಾಗಿ ಏನ್ ಮಾಡ್ತಾ ಇದ್ದಾರೆ, ಅವರು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅನ್ನ ಕಲಿತಾ ಇದ್ದಾರೆ. ನೆಕ್ಸ್ಟ್, it is always associated with rules and explanations.
ಈ ಕಲಿಕೆ ಅನ್ನುವಂಥದ್ದು ಸಾಮಾನ್ಯವಾಗಿ ನಿಯಮ ಮತ್ತೆ ವಿವರಣೆಗೆ ಸಂಬಂಧಪಟ್ಟಿದ್ದಾಗಿದೆ. ಈಗ ಶಿಕ್ಷಕರು ಏನ್ ಮಾಡ್ತಾರೆ, ಎಕ್ಸಾಂಪಲ್ ಕೊಡ್ತಾರೆ, ಹಿ ಗೋಸ್ ಟು ಸ್ಕೂಲ್ ಅಂತ. ಆಗ ವಿದ್ಯಾರ್ಥಿಗೆ ಡೌಟ್ ಬರ್ಬಹುದು, ಹಿ ಗೋ ಯಾಕಾಗಲ್ಲ, ಗೋಸ್ ಯಾಕಾಗ್ಬೇಕು ಅಂತ. ಅವಾಗ ಏನ್ ಮಾಡ್ತಾರೆ, ಟೀಚರ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವ್ದ್ರ ಥ್ರೂ ಎಕ್ಸ್ಪ್ಲೈನ್ ಮಾಡ್ತಾರೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಹೇಗೆ ವರ್ಕ್ ಆಗತ್ತೆ ಅನ್ನುವಂತಹ ಫಾರ್ಮುಲಾಸ್ ಗಳನ್ನ ಹೇಳ್ತಾರೆ. ಅದ್ರ ಮೂಲಕ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವಾಗ ಏನಾಗತ್ತೆ, ನೀಟಾಗಿ ಅರ್ಥ ಆಗತ್ತೆ. ಇಟ್ ಮೇ ಇನ್ವಾಲ್ವ್ ಕರೆಕ್ಷನ್ ಆಫ್ ಎರರ್ಸ್. ಇಲ್ಲೇನಾಗ್ಬೋದು, ಕಲಿಕೆಯ ಸಂದರ್ಭದಲ್ಲಿ ಟೀಚರ್ಸ್ ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು ಅಥವಾ ಎಲ್ಡರ್ಸ್ ಯಾರೇ ಇರ್ಬೋದು ಅಥವಾ ಗೊತ್ತಿರುವವರು ಇರ್ಬೋದು, ಏನ್ ಮಾಡ್ತಾರೆ, ಅವರ ತಪ್ಪುಗಳನ್ನ ತಿದ್ದುವಂತ ಪ್ರಯತ್ನವನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿ ಹೇಳ್ತಾ ಇರ್ಬೋದು ಶಿ ಗೋ ಟು ಸ್ಕೂಲ್ ಅಂತ. ಅವಾಗ ಶಿಕ್ಷಕರು ಹೇಳ್ತಾರೆ ಅದು ಕರೆಕ್ಟ್ ಅಲ್ಲ, ಶಿ ಗೋಸ್ ಟು ಸ್ಕೂಲ್ ಇದು ಕರೆಕ್ಟ್ ಸೆಂಟೆನ್ಸ್ ಅಂತ. ಸೊ ಇದ್ರಲ್ಲಿ ಏನಾಗತ್ತೆ, ತಪ್ಪು ಮಾಡಿದ್ರೆ ವಿದ್ಯಾರ್ಥಿ ಅದನ್ನ ತಿದ್ದುವಂತ ಪ್ರಯತ್ನ ನಡೆಯುತ್ತೆ. ಇಟ್ ಕ್ಯಾನ್ ಬಿ ಮೆಜರ್ಡ್ ಥ್ರೂ ಟೆಸ್ಟ್ಸ್ ಅಂಡ್ ಪರ್ಫಾರ್ಮೆನ್ಸ್. ಈ ಕಲಿಕೆಯನ್ನ ಪರೀಕ್ಷೆ ಮತ್ತೆ ಅವರ ಕಾರ್ಯಕ್ಷಮತೆಯ ಮೂಲಕ ಅಳಿಬಹುದು. ಅವರು ಕಾರ್ಯಕ್ಷಮತೆ ಅಂದ್ರೆ ಏನು, ಪರ್ಫಾರ್ಮೆನ್ಸ್, ಅವ್ರು ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅದ್ರ ಮೂಲಕ ಏನ್ ಮಾಡ್ಬೋದು, ಮೆಜರ್ ಮಾಡ್ಬೋದು. ಈಗ ವಿದ್ಯಾರ್ಥಿಗೆ ಏನ್ ಮಾಡ್ತಾರೆ, ಟೀಚರು ಒಂದ್ ಲೆಸನ್ ಅನ್ನ ಕಲಿಸ್ತಾರೆ, ಓಕೆನಾ. ಈಗ ಟೆನ್ಸ್ ಅನ್ನೇ ಕಲ್ಸಿದ್ರು ಅಂತ ಇಟ್ಕೊಳ್ಳಿ. ಆಗ ಅವನು ಎಷ್ಟು ಕಲ್ತಿದ್ದಾನೆ, ಯಾವ ಟೆನ್ಸ್ ಅಲ್ಲಿ ಅವನು ಎಕ್ಸ್ಪರ್ಟ್ ಆದ ಅಥವಾ ಯಾವ್ದ್ರಲ್ಲಿ ಅವನು ಹಿಂದುಳಿದಿದ್ದಾನೆ, ಅದನ್ನ ಏನ್ ಮಾಡ್ಬೇಕು, ಅವರು ಮೆಷರ್ ಮಾಡ್ಬೇಕು. ಅವಾಗ ಏನ್ ಮಾಡ್ತಾರೆ, ಯೂನಿಟ್ ಟೆಸ್ಟ್ ಅನ್ನ ಕೊಡ್ತಾರೆ ಅಲ್ವಾ. ಅಥವಾ FA1 SA1 ಈ ತರ ತುಂಬಾ ಟೆಸ್ಟ್ಸ್ಗಳು ಸ್ಕೂಲಲ್ಲಿ ಯಾಕೆ ನಡೀತಾ ಇರತ್ತೆ, ಅವನು ಎಷ್ಟು ತಿಳ್ಕೊಂಡಿದ್ದಾನೆ ಅನ್ನೋದನ್ನ ಟೀಚರ್ ತಿಳ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ನಡೆಸ್ತಾ ಇರ್ತಾರೆ. ಲರ್ನಿಂಗ್ ಇಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ದ ಕ್ಲಾಸ್ ರೂಮ್. ಈ ಕಲಿಕೆ ಅನ್ನುವಂಥದ್ದು ತರಗತಿಗಳಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಈಗ ನಾವು ಸ್ಕೂಲಿಂದ ಹೊರಗಡೆನೂ ಕಲಿತೇವೆ ಅಲ್ವಾ. ಈಗ ಅದು ವಿದ್ಯಾರ್ಥಿಯ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಅವನು ಮನೆಗೆ ಬಂದಾಗ ತಾಯಿ ಹತ್ರ ಅವನು ಕುಕಿಂಗ್ ಅನ್ನ ಕಲಿಬಹುದು ಅಥವಾ ಸ್ಟಿಚಿಂಗ್ ಅನ್ನ ಕಲಿಬಹುದು ಅಥವಾ ತಂದೆ ಹತ್ರ ಹೋಗಿ ಏನೋ ಮೆಕ್ಯಾನಿಕಲ್ ಆಗಿ ರಿಪೇರಿ ಮಾಡೋದನ್ನ ಕಲಿಬಹುದು ಅಥವಾ ಸೈಕಲ್ ರೈಡಿಂಗ್ ಕಲಿಬಹುದು, ಸ್ವಿಮ್ಮಿಂಗ್ ಅನ್ನ ಕಲಿಬಹುದು ಅಲ್ವಾ. ಸೊ ಕ್ಲಾಸ್ ರೂಮಿನ ಹೊರಗಡೆಗೂ ಸಹ ಕಲಿಕೆ ಇರತ್ತೆ, ಬರೀ ಕ್ಲಾಸ್ ರೂಮಿಗಷ್ಟೇ ಅದು ಸೀಮಿತವಾಗಿ ಇರೋದಿಲ್ಲ. ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನಿಂಗ್. Acquisition is the natural and largely unconscious process developing the ability to use a language through exposure and meaningful communication. ಈ ಮೀನಿಂಗ್ ಆಫ್ ಅಕ್ವಿಸಿಷನ್ ಅಂದ್ರೆ ಏನು, ಭಾಷಾ ಸ್ವಾಧೀನ ಅಂತ ಕರಿತೇವೆ ನಾವು ಕನ್ನಡದಲ್ಲಿ. ಒಂದು ಭಾಷೆಯನ್ನ ನಾವು ನೈಸರ್ಗಿಕವಾಗಿ, ಹೆಚ್ಚಾಗಿ ಅರಿವಿಲ್ಲದೆ ಅಂದ್ರೆ ಅನ್ಕಾನ್ಶಿಯಸ್ ಆಗಿ ಆ ಭಾಷೆಯನ್ನ ಕೇಳುವುದು ಅಥವಾ ಎಕ್ಸ್ಪೋಸ್ ಆಗುವಂಥದ್ದು, ಅಂದ್ರೆ ಸೋಷಿಯಲ್ ಇಂಟರಾಕ್ಷನ್ ಮೂಲಕ ಇರ್ಬೋದು, ಅರ್ಥಪೂರ್ಣವಾಗಿ ಕಮ್ಯುನಿಕೇಟ್ ಮಾಡುವುದರ ಮೂಲಕ ಬಳಸುವಂತ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳುವಂತ ಪ್ರಕ್ರಿಯೆಗೆ ನಾವೇನಂತ ಕರಿತೇವೆ, ಭಾಷಾ ಸ್ವಾಧೀನ ಅಂತ ಕರಿತೇವೆ. ಅಂದ್ರೆ ನಾವು ಅದನ್ನ ಕಲಿಬೇಕು ಅಂತ ಕಲಿತಾ ಇರೋದಲ್ಲ, ನ್ಯಾಚುರಲ್ ಆಗಿ ನಮ್ಗೆ ಬರ್ತಾ ಇದೆ. ಯಾಕಂದ್ರೆ ನಾವು ದಿನ ಅದನ್ನ ನೋಡ್ತಾ ಇದ್ದೇವೋ ಕೇಳ್ತಾ ಇದ್ದೇವೋ ಗೊತ್ತಿಲ್ಲ, ಅದ್ರ ಮೂಲಕ ಏನಾಗತ್ತೆ, ಅದು ಫ್ಲೂಯೆನ್ಸಿ ಬರ್ತಾ ಹೋಗುತ್ತೆ. ಈಗ ನಾವು ಎಕ್ಸಾಂಪಲ್ ಹೇಳೋದಾದ್ರೆ, ನಾವೇ ಚಿಕ್ಕವರಿರುವಾಗ ಏನ್ ಮಾಡ್ತಾ ಇದ್ವಿ, ಈಗ ಅಂಗನವಾಡಿಗೂ ಹೋಗೋಕ್ಕಿಂತ ಮುಂಚೆ ನಮ್ಗೆ ಕನ್ನಡ ಮಾತನಾಡ್ಲಿಕ್ಕೆ ಬರ್ತಾ ಇತ್ತು, ಫ್ಲೂಯೆಂಟ್ ಆಗಿನೇ ಮಾತನಾಡ್ತಾ ಇದ್ವಿ. ನಮ್ಗೆ ಕನ್ನಡ ಗ್ರಾಮರ್ ಏನಾದ್ರು ಕೊಟ್ಟಿದ್ರ ಅಥವಾ ಕನ್ನಡ ಪುಸ್ತಕನ ಓದಿದ್ವಾ ನಾವು, ಅಥವಾ ಟೀಚರ್ ಮನೆಗ್ ಬಂದ್ ಪಾಠ ಮಾಡಿ ನೀವು ಈ ತರ ಮಾತಾಡ್ಬೇಕಂತ ಹೇಳಿದ್ರ? ಇಲ್ಲ. ಯಾಕೆ, ನಾವು ಮನೆಯಲ್ಲಿ ಕೆಲವೊಂದು ಇಂಟರಾಕ್ಷನ್ಸ್ ಅನ್ನ ನೋಡ್ತಾ ಇದ್ವಿ. ದಿನ ಮನೇಲಿ ಏನ್ ಮಾತನಾಡ್ತಾರೆ, ಊಟ ಮಾಡು ಅಂತ ಹೇಳ್ತಾರೆ, ತಿಂಡಿ ತಿನ್ನು, ಇಲ್ಲಿಗೆ ಬಾ, ಅಲ್ಲಿ ಹೋಗು, ಅಲ್ಲಿ ಮಲ್ಕೊಳ್ಬೇಡ, ಊಟ ಮಾಡೋಕ್ಕಿಂತ ಮುಂಚೆ ಕೈ ತೊಳ್ಕೊಳ್ಬೇಕು. ಸೊ ಇವನ್ನೆಲ್ಲ ನಾವು ಡೈಲಿ ಕೇಳ್ತಾ ಇರ್ತೇವೆ. ಅದರಿಂದ ಏನಾಗತ್ತೆ, ನಮ್ಗೆ ಭಾಷೆ ಬರ್ತಾ ಹೋಗತ್ತೆ ಅಲ್ವಾ. ಇದೊಂದು ಸಹಜವಾದಂತಹ ಪ್ರಕ್ರಿಯೆ ಅಂತ ಹೇಳ್ಬೋದು. ಅದೊಂದು ಪರ್ಪಸ್ಫುಲಿ ಮಾಡುವಂತದ್ದಲ್ಲ. ಈಗ ಎಕ್ಸಾಂಪಲ್ ಹೇಳೋದಾದ್ರೆ, ಈ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವ್ರೊಂದು 5th 6th ಹೋಗೋ ತನ ಅವರಿಗೆ ಬೇರೆ ಬೇರೆ ಭಾಷೆನ ನಾವು ಕಲಿಸ್ಬೋದು. ಅವಾಗ ಅವರ ಗ್ರಾಸ್ಪಿಂಗ್ ಪವರು ಜಾಸ್ತಿ ಇರುತ್ತೆ. ಅವರು
ಯಾವ ಮದರ್ ಟಂಗ್ ಅನ್ನ ಚಿಕ್ಕವರಿರುವಾಗ ಮಾತನಾಡ್ತಾರೋ ಆ ಮದರ್ ಟಂಗ್ ಅವರಿಗೆ ಫ್ಲೂಯೆಂಟ್ ಆಗಿ ಬರುತ್ತೆ. ಅದನ್ನ ಅವರು ಪರ್ಪಸ್ಫುಲಿ ಓದ್ಬೇಕು ಅಂತ ಇಲ್ಲ. ಓಕೆನಾ? ಕೆಲವೊಂದು ಹಾಬಿಗೂ ನಾವು ಬೇರೆ ಲ್ಯಾಂಗ್ವೇಜ್ ಅನ್ನ ಕಲ್ತ್ಕೊಳ್ತೇವೆ. ಹಾಬಿ ಇರ್ಬೋದು ಅಥವಾ ಬೇರೆ ಫ್ರೆಂಡ್ಸ್ ಜೊತೆ ಮಿಂಗಲ್ ಆದಾಗ ನಾವು ಅವರ ಭಾಷೆಯನ್ನ ಕಲಿಯುವಂತ ಪ್ರಯತ್ನವನ್ನ ಮಾಡ್ತೇವೆ. ಈಗ ಎಕ್ಸಾಂಪಲ್ ಹೇಳೋದಾದ್ರೆ, ನಾನು ಒಂದು 7th ಇರುವಾಗ ಹಿಂದಿಯನ್ನ ಕಲ್ತಿದ್ದೆ. ನನ್ನ ಮದರ್ ಟಂಗು ಕನ್ನಡ. ನಮ್ಮ ಮನೇಲಿ ಯಾರಿಗೂ ಸಹ ಹಿಂದಿ ಮಾತನಾಡ್ಲಿಕ್ಕೆ ಬರೋದಿಲ್ಲ. ಬಟ್ ನಾನ್ ಹೇಗ್ ಕಲ್ತೆ ಅಂದ್ರೆ, ನಾನು ಪ್ರತಿದಿನ ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಹಿಂದಿಯಲ್ಲಿ. ಅದನ್ನ ನಾನು ನೋಡ್ತಾ ಇದ್ದೆ. ಓಕೆನಾ? ಅದರಿಂದ ನಾನು ಏನ್ ಮಾಡಿದೆ, ಅದನ್ನ ದಿನ ದಿನ ಕೆಲವೊಂದು ವರ್ಡ್ಸ್ಗಳು ಕೇಳ್ತಾ ಹೋದಾಗ, ನಿಮ್ಗೆ ಏನು ಹಿಂದಿ ಬಗ್ಗೆ ನಾಲೆಜೇ ಇಲ್ಲ, ಝೀರೋ ನಾಲೆಜ್ ಅಂದ್ರೂ ಸಹ ಡೈಲಿ ಕೆಲವೊಂದು ವರ್ಡ್ಸ್ಗಳು ರಿಪೀಟೆಡ್ಲಿ ಕೇಳ್ತಾ ಹೋದಾಗ ಅದರ ಅರ್ಥ ಹೀಗಿರ್ಬೋದೇನೋ ಅಂತ ನಾವೇನ್ ಮಾಡ್ಕೊಳ್ತೇವೆ, ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ತೇವೆ, ಅಸ್ಯೂಮ್ ಮಾಡ್ಕೊಳ್ತೇವೆ. ಬಟ್ ಅದ್ರ ಮೀನಿಂಗು ನಮ್ಗೆ ಒಂದು 2 months 3 months ನೋಡ್ತಾ ಹೋದಾಗ ಏನಾಗತ್ತೆ, ಗೊತ್ತಾಗ್ತಾ ಹೋಗತ್ತೆ. ಈ ತರ ಮಾತನಾಡಿದ್ರೆ ಹೀಗೆ ಕೇಳ್ತಾ ಇದ್ದಾನೆ ಅವನು ಅಂತ ಅಲ್ವಾ? ಸೊ ಈ ತರ ನಾವು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅನ್ನ ನಮಗ್ ಗೊತ್ತಿಲ್ಲದ ಹಾಗೇನೆ ಅನ್ಕಾನ್ಶಿಯಸ್ ಆಗಿ ಕಲ್ತಿರ್ತೇವೆ. ಅದು ಡೈಲಿ ಒಂದು ಲ್ಯಾಂಗ್ವೇಜ್ ಅನ್ನ ನಾವು ಕೇಳ್ತಾ ಇದ್ರೆ ನೋಡ್ತಾ ಇದ್ರೆ ಬರುವಂತಹ ಒಂದು ಪ್ರಕ್ರಿಯೆ. ನಮ್ಗೆ ಇಂಗ್ಲಿಷ್ ಅಷ್ಟು ಫ್ಲೂಯೆಂಟ್ ಆಗಿ ಬರಲ್ಲ, ಯಾಕಂದ್ರೆ ನಾವು ಅದನ್ನ ಸ್ಕೂಲಲ್ಲಿ ಕಲಿತಾ ಇದ್ದೇವೆ. ಸ್ಕೂಲಲ್ಲಿ ಅದರ ಗ್ರಾಮರ್ ರೂಲ್ಸ್ ಇರಬಹುದು, ಅಥವಾ ಅದನ್ನ ನಮ್ಮ ಮದರ್ ಟಂಗಿಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ನಾವೇನ್ ಮಾಡ್ತಾ ಇದ್ದೇವೆ, ಮಾತನಾಡೋದಿರ್ಬೋದು. ಓಕೆನಾ? ಸೊ ಅದಕ್ಕೆ ನಮ್ಗೆ ಇಂಗ್ಲಿಷ್ ಅಷ್ಟು ಫ್ಲೂಯೆಂಟ್ ಆಗಿ ಬರ್ತಾ ಇಲ್ಲ ಅಲ್ವಾ? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕ್ವಿಸಿಷನ್. ಇಟ್ ಈಸ್ ಜನರಲಿ ಅನ್ಕಾನ್ಶಿಯಸ್. ಈ ಅಕ್ವಿಸಿಷನ್ ಹೇಳುವಂಥದ್ದು ಸಾಮಾನ್ಯವಾಗಿ ಪ್ರಜ್ಞಾಪೂರ್ವಕ ಪ್ರಯತ್ನವಿಲ್ಲದೆ ನಡೆಯುವಂಥದ್ದು, ಅನ್ಕಾನ್ಶಿಯಸ್ ಆಗಿ ನಡೆಯುವಂಥದ್ದು. ಈಗ ಆಲ್ರೆಡಿ ಹೇಳ್ದಾಗೆ, ಮಗು ಮನೆಯವರನ್ನ ಪ್ರತಿದಿನ ಕನ್ನಡ ಮಾತನಾಡುವುದನ್ನ ಕೇಳ್ತಾ ಇರತ್ತೆ. ಯಾರು ಇದು ನಾಮಪದ, ಇದು ಕ್ರಿಯಾಪದ ಅಂತ ಕಲಿಸದೇ ಇದ್ರು ಸಹ ಮಗುವಿಗೆ ಇದು ಗೊತ್ತಾಗತ್ತೆ ಅಲ್ವಾ? ಇದು ಕನ್ನಡ ಮಾತನಾಡ್ಲಿಕ್ಕೆ ಅದು ಪ್ರಾರಂಭ ಮಾಡತ್ತೆ. ಸೆಕೆಂಡ್ ಒನ್, ಇಟ್ ಡೆವಲಪ್ಸ್ ನ್ಯಾಚುರಲಿ ಥ್ರೂ ಎಕ್ಸ್ಪೋಷರ್. ಭಾಷೆ ಅನ್ನುವಂಥದ್ದು ನಿರಂತರ ಅದರ ಸಂಪರ್ಕದಿಂದ, ಅಂದ್ರೆ ಇಂಟರಾಕ್ಷನ್ ಇಂದ ಏನಾಗತ್ತೆ, ಭಾಷಾ ಸಾಮರ್ಥ್ಯ ಅನ್ನುವಂಥದ್ದು ಸಹಜವಾಗಿ ಬೆಳೀತಾ ಹೋಗತ್ತೆ. ಈಗ ಒಬ್ಬ ವಿದ್ಯಾರ್ಥಿ ಪ್ರತಿದಿನ ಅವನು ಇಂಗ್ಲಿಷ್ ರಿಲೇಟೆಡ್ ಏನೋ ಸ್ಟೋರೀಸ್ ನೋಡ್ತಾನೆ, ಅಥವಾ ಯಾವುದೋ ಪಾಡ್ಕಾಸ್ಟ್ ಅನ್ನ ಕೇಳ್ತಾನೆ, ಅಥವಾ ಕನ್ವರ್ಸೇಷನ್, ಡೈಲಾಗ್, ಸಾಂಗ್ಸ್ ಈ ತರ ಕೇಳ್ತಾನೆ ಅಂದ್ರೆ ಅವನಿಗೆ ಕ್ರಮೇಣ ಇಂಗ್ಲಿಷ್ ವೊಕ್ಯಾಬ್ಲರಿ ಜಾಸ್ತಿ ಆಗ್ತಾ ಹೋಗತ್ತೆ. ಅವನು ನೀಟಾಗಿ ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಟ್ ಎಂಫಸೈಸಸ್ ಕಮ್ಯುನಿಕೇಶನ್ ಅಂಡ್ ಮೀನಿಂಗ್. ಸೊ ಈ ಎಕ್ವಸೈಷನ್ ಹೇಳುವಂಥದ್ದು ಸಂವಹನ ಮತ್ತೆ ಅರ್ಥಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುತ್ತದೆ. ಅದರ ಈ ಲರ್ನಿಂಗ್ ತರ ಅದು ವ್ಯಾಕರಣ, ಅದರ ನಿಯಮ, ಕಂಠಪಾಠ ಇದಕ್ಕೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಲ್ಲ. ಈ ಮಗು ಐ ವಾಂಟ್ ವಾಟರ್ ಅಂತ ಹೇಳಿ ನೀರನ್ನ ಕೇಳತ್ತೆ. ಇಲ್ಲಿ ಮುಖ್ಯವಾಗಿರುವಂತದ್ದು ಗ್ರಾಮರ್ ಪರ್ಫೆಕ್ಟ್ ಆಗಿದೆಯಾ ಅಂಬೋದಕ್ಕಿಂತ ಅವನು ತನ್ನ ಮೀನಿಂಗ್ ಅನ್ನ ಬೇರೆಯವರಿಗೆ ಕನ್ವೆ ಮಾಡ್ಬೇಕು. ಅದಷ್ಟೇ ಇದರ ಮೂಲ ಉದ್ದೇಶ. ಇಟ್ ಡಸ್ ನಾಟ್ ನೆಸೆಸರಿಲಿ ರಿಕ್ವೈರ್ ಫಾರ್ಮಲ್ ಟೀಚಿಂಗ್. ಈ ಭಾಷೆಯನ್ನ ಕಲೀಲಿಕ್ಕೆ ಯಾವುದೇ ಔಪಚಾರಿಕ ಬೋಧನೆ ಇಲ್ಲಿ ಕಡ್ಡಾಯ ಅಂತ ಇದು ಹೇಳೋದಿಲ್ಲ. ಮಗುವಿಗೆ ಮನೇಲಿ ಯಾರಾದ್ರೂ ಇಂಗ್ಲಿಷ್ ಕ್ಲಾಸ್ ತಗೊಳ್ದೇ ಇದ್ರು, ಅಥವಾ ಪೋಷಕರು ಸಹ ಇಂಗ್ಲಿಷ್ ಮಾತನಾಡ್ಲಿಕ್ಕೆ ಗೊತ್ತಿಲ್ಲದೆ ಇದ್ರು ಸಹ ಅದು ಇಂಗ್ಲಿಷ್ ವಿಡಿಯೋಸ್ಗಳನ್ನ ನೋಡೋದರ ಮೂಲಕ ಇರ್ಬೋದು, ಅಥವಾ ಫ್ರೆಂಡ್ಸ್ ಮತ್ತೆ ಟೀಚರ್ಸ್ ಗಳ ಜೊತೆಗೆ ಮಾತನಾಡುವುದರ ಮೂಲಕ ಇರ್ಬೋದು, ಅದು ಏನ್ ಮಾಡತ್ತೆ, ಕಲ್ತ್ಕೊಳ್ಳತ್ತೆ. ಎರರ್ಸ್ ಆರ್ ಕನ್ಸಿಡರ್ಡ್ ಅ ನ್ಯಾಚುರಲ್ ಪಾರ್ಟ್ ಆಫ್ ಡೆವಲಪ್ಮೆಂಟ್. ಈ ಭಾಷೆಯನ್ನ ಕಲಿಯುವಾಗ ಈ ತಪ್ಪುಗಳು ಒಂದು ಸಹಜವಾದಂಥದ್ದು ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಮಗು ಮೊದ್ಲು ಹೇಳ್ಬೋದು ಹಿ ಗೋಡ್ ದೇರ್ ಅಂತ, ಅವಾಗ ಅದನ್ನ ಸರಿಯಾದ ರೂಪ ಏನು ಅಂತ ಅದು ನಿಧಾನವಾಗಿ ಅದೇ ಕಲಿತಾ ಹೋಗತ್ತೆ. ಹಿ ವೆಂಟ್ ದೇರ್ ಅಂದ್ರೆ ಕರೆಕ್ಟ್ ಆಗತ್ತೆ, ಗೋಡ್ ಅಂತ ಆಗಲ್ಲ ಅಂತ. ಓಕೆನಾ? ಇದೊಂದು ನ್ಯಾಚುರಲ್ ಪ್ರೊಸೆಸ್, ನ್ಯಾಚುರಲ್ ಪಾರ್ಟ್. ಫ್ಲೂಯೆನ್ಸಿ ಡೆವಲಪ್ಸ್ ಥ್ರೂ ಮೀನಿಂಗ್ಫುಲ್ ಯೂಸ್. ಈ ಭಾಷೆ
ಅರ್ಥಪೂರ್ಣವಾಗಿ ಬಳಸ್ತಾ ಹೋದಂತೆ ಅದರ ಫ್ಲೂಯೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಬ್ಬ ವಿದ್ಯಾರ್ಥಿ ಪ್ರತಿದಿನ ಸ್ನೇಹಿತರ ಜೊತೆ ಅಂದ್ರೆ ಫ್ರೆಂಡ್ಸ್ ಜೊತೆ ಏನ್ ಮಾಡ್ತಾನೆ, ಇಂಗ್ಲಿಷ್ ನಲ್ಲಿ ಮಾತನಾಡ್ತಾನೆ. ಆರಂಭದಲ್ಲಿ ಅವನ್ ಏನ್ ಮಾಡ್ತಾನೆ, ಒಂದೋ ಎರಡೋ ಸೆಂಟೆನ್ಸ್ ಮಾತನಾಡ್ತಾ ಇರ್ಬೋದು. ಅವ್ನು ಡೈಲಿ ಕೇಳ್ತಾ ಕೇಳ್ತಾ ಏನ್ ಮಾಡ್ತಾನೆ, ಅಥವಾ ನಿರಂತರವಾಗಿ ಮಾತನಾಡ್ತಾ ಅವನ ಫ್ಲೂಯೆನ್ಸಿ ಹೆಚ್ಚಾಗ್ತಾ ಹೋಗುತ್ತೆ. ಸಿಮಿಲರ್ ಟು ದ ವೇ ಚಿಲ್ಡ್ರನ್ ನ್ಯಾಚುರಲಿ ಡೆವಲಪ್ ದರ್ ಫಸ್ಟ್ ಲ್ಯಾಂಗ್ವೇಜ್. ಈ ಪ್ರಕ್ರಿಯೆಯಲ್ಲಿ ಮಕ್ಕಳು ಏನ್ ಮಾಡ್ತಾರೆ, ತಮ್ಮ ಮೊದಲ ಭಾಷೆಯನ್ನ ಹೇಗೆ ಫ್ಲೂಯೆಂಟ್ ಆಗಿ ಸಹಜವಾಗಿ ಮಾತನಾಡ್ತಾರಲ್ಲ ಮದರ್ ಟಂಗ್ ಅನ್ನ, ಅದೇ ರೀತಿ ಅವರು ಈ ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಅನ್ನು ಸಹ ಅವರು ಮಾತನಾಡ್ತಾ ಹೋಗ್ತಾರೆ. ಇದಿಷ್ಟು ಅಕ್ವೈಸಿಷನ್ ಅದರ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಏನಾದ್ರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ GPSTR, HSTR ಇಂಗ್ಲಿಷ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರಿಗೆ ಇದನ್ನ ಕಳಿಸುವಂತಹ ಪ್ರಯತ್ನವನ್ನ ಮಾಡಿ. ಓಕೆನಾ? ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.